ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದೇ ಜನವರಿ 22ರಂದು ಸಹ ಇನಾಗ್ರೇಷನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯದ ಜನರು ಮತ್ತೆ ದೇಶದ ಜನರು ಉತ್ಸುಕರಾಗಿದ್ದಾರೆ. ಈ ಮಧ್ಯೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ರಾಜಕಾರಣ ಮಾಡ್ತಾ ಇರ್ತಕ್ಕಂಥದ್ದು. ಹುಬ್ಳಿಯಲ್ಲಿ ಹುಬ್ಳಿ ಪೊಲೀಸರು ಈಗಾಗಲೇ ಈ ಹಿಂದೆ 1992ರಲ್ಲಿ ಕರಸೇವಕರ ಮೇಲೆ ಗಲಭೆ ಕೇಸನ್ನ ಈಗ ರೀಓಪನ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಚಿಂತಕರು ಮತ್ತೆ ವಾಗ್ಮಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅವರನ್ನೇ ಕೇಳೋಣ. ಸರ್, ಎಲ್ಲ ರಾಜ್ಯ ಸರ್ಕಾರ ಕರಸೇವಕರನ್ನ ಟಾರ್ಗೆಟ್ ಮಾಡಿಕೊಂಡು ರಾಮ ಮಂದಿರ ನಿರ್ಮಾಣ ಆಗಿ ಈಗ ಇನಾಗ್ರೇಷನ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಇದನ್ನ ಹೊರ ತೆಗೆಯೋದು ಎಷ್ಟು ಸರಿ ಅನ್ಸುತ್ತೆ? ಅಫ್ಕೋರ್ಸ್ ಸರಿ ಅಲ್ಲ. ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲ ಕೇಸುಗಳನ್ನು ತೆಗಿಲಿಕ್ಕೆ ಹೇಳಿದ್ದೀವಿ, ಅದರ ಆಧಾರದ ಮೇಲೆ ಇದನ್ನ ತೆಗಿಲಿಕ್ಕೆ ಹೇಳ್ತಿದ್ದೀವಿ ಅಂತ. ಅಂದ್ರೆ ಕಾಂಗ್ರೆಸ್ಸಿನ ಗವರ್ಮೆಂಟ್ ಈಗ ಬಂದಿದ್ದಲ್ಲ, ಆ ಕೇಸ್ ಆದ್ಮೇಲೆ ಈಗ ಬಂದಿದೆ ಅಂತ ಏನು ಭಾವಿಸಬೇಡಿ. ಇದರ ನಡುವೆ ಕಳೆದ ಒಂದು 5-8 ವರ್ಷಗಳು ಬೇರೆಯವರು ಇದ್ರು ಬಿಟ್ರೆ ಉಳಿದಂತೆ ಕಾಂಗ್ರೆಸ್ ಇಲ್ಲಿ ರೂಲ್ ಮಾಡಿರೋದು. ಇಷ್ಟು ಅವಧಿಯಲ್ಲಿ ತೆಗಿಬೇಕು ಅಂತ ಅನ್ನಿಸದೇ ಇರುವಂತ ಕೇಸುಗಳನ್ನ ಇವತ್ತು ತೆಗೆದಿರೋದು ಬಹಳ ದುರದೃಷ್ಟಕರ ಸಂಗತಿ ಅಂತ. ಒಂದು ಕಡೆ ಇದೇ ಗೃಹ ಸಚಿವರು ಪತ್ರ ಬರೆದು ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಪ್ರಕರಣದಲ್ಲಿ ಅಮಾಯಕರು ಸಿಕ್ಕಾಕೊಂಡಿದ್ದಾರೆ, ಹೇಗಾದ್ರೂ ಒಂದು ಬಿ ರಿಪೋರ್ಟ್ ಆಗಿ ಅವರನ್ನು ಬಿಟ್ಬಿಡಿ ಅಂತ ಹೇಳುವಂತ ಒಂದು ಪ್ರಸಂಗ ನಡೆಯುತ್ತೆ. ಮತ್ತೊಂದು ಕಡೆ 32 ವರ್ಷಗಳ ಹಳೆಯ ಕೇಸುಗಳಲ್ಲಿ ರಾಮ ಮಂದಿರವನ್ನ ವಿಶೇಷವಾಗಿ ಟಾರ್ಗೆಟ್ ಮಾಡಿ ಅವತ್ತಿನ ದಿನ ತರುಣರಾಗಿದ್ದವರು ಇವತ್ತು ವಯಸ್ಸಾಗ 65-70 ವರ್ಷ ಆಗಿದೆ, ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಕೂರಿಸ್ಕೊಳ್ಳಿ ಅಂತ ಹೇಳುವಂತದ್ದು ಹೇಳ್ತಾರೆ ಅಂತಂದ್ರೆ ಅಕ್ಷರಶಃ ಹಿಂದೂ ವಿರೋಧಿಯಾಗಿರುವಂತಹ ಚಿಂತನೆಗಳನ್ನ ಅವರು ಹೇಗೆ ಹರಿಬಿಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕಾಂಗ್ರೆಸ್ ಮುಸ್ಲಿಂ ಪಾರ್ಟಿ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತುಪಡಿಸ್ಕೊಳ್ತಿದೆ. ಅಂದ್ರೆ ರಾಜಕಾರಣ ತರ್ತಾ ಇದಾರ, ಅದು ಎಂತವನಿಗೂ ಗೊತ್ತಾಗುತ್ತೆ. ಇದನ್ನ ನಾವ್ಯಾರೋ ಪ್ರಶ್ನೆ ಮಾಡಬೇಕು ಅಂತಿಲ್ಲ, ಸಮಾಜದ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ರಾಮ ಮಂದಿರದ ವಿಷಯದಲ್ಲಿ ಯಾವ ಮಟ್ಟಿಗೆ ರಾಜಕಾರಣ ಮಾಡ್ತಿದ್ದೀರಾ ಅಂತಂದ್ರೆ ಹಿಂದೂಗಳ ಆಸ್ತಿಯ ವಿಚಾರದಲ್ಲಿ ಮಾತ್ರ ರಾಜಕಾರಣ ಇರೋದು. ಹಿಂದೂಗಳ ವಿಚಾರ ಬಂದಾಗ, ಹಿಂದೂಗಳ ಮಂದಿರದ ವಿಚಾರ ಬಂದಾಗ ಅದನ್ನು ಪ್ರೀತಿಯಿಂದ ಗೌರವಿಸಿ ಅದನ್ನ ಆಧರಿಸೋದನ್ನು ಬಿಟ್ಬಿಟ್ಟು ಅವರು ಹಿಂದೂಗಳ ಈ ಮಂದಿರವನ್ನ ಕೆಣಕೋದಕ್ಕೆ ಅಥವಾ ಅದನ್ನ ಅತ್ಯಂತ ಕಡಿಮೆ ಅಂತ ತೋರಿಸೋದಕ್ಕೆ ಅವರು ಈ ತರದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಸಹಜವಾಗಿ ಇದು ರಾಜಕಾರಣ ಅಂತ ಎಂತವನಿಗೂ ಗೊತ್ತಾಗುತ್ತೆ. ಈಗ ಮಾಜಿ ಸಚಿವರ ಆಂಜನೇಯ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಹೆಸರಲ್ಲೇ ರಾಮ ಇದೆ, ನಾವ್ ಯಾಕೆ ರಾಮನ್ ಪೂಜೆ ಮಾಡಬೇಕು ಅಂತ. ಅಗ್ರಿ, ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಅಂತಲ್ಲ, ಹೆಸರಲ್ಲಿ ರಾಮ ಇಲ್ಲದೆ ಹೋದ್ರು ರಾಮ ಪ್ರತಿಯೊಬ್ಬರಲ್ಲೂ ಇದ್ದಾನೆ. ನಂಗೆ ಬಹಳ ಸಂತೋಷ ಆಯ್ತು ಆಂಜನೇಯ ಅವರು ಇದನ್ನು ಒಪ್ಕೊಂಡ್ರು ಅಂತ. ರಾಮ ಎಲ್ಲರಲ್ಲೂ ಇದ್ದಾನೆ, ಈ ನಾಡಿನ ಪ್ರತಿಯೊಬ್ಬರಲ್ಲೂ ರಾಮ ಇದ್ದಾನೆ. ಹೀಗಾಗಿ ರಾಮ ಮಂದಿರವನ್ನ ಕೆಡುವುದಾಗ್ಲೇ ಇದವರಿಗೆ ಅರ್ಥ ಆಗಬೇಕಾಗಿತ್ತು. ರಾಮ ಮಂದಿರವನ್ನ ಕೆಡವಿದ ಬಾಬರ್ ಏನ್ ಮಾಡ್ದ ಅಂತಂದ್ರೆ ಈ ದೇಶದ ಪ್ರತಿಯೊಬ್ಬರ ಹೃದಯದಲ್ಲಿರುವಂತ ರಾಮನನ್ನ ಕೆಡಬೇಕು ಅಂತಾನೆ ಆತ ನಿಶ್ಚಯ ಮಾಡಿದ್ದು. ಆದರೆ ಆವತ್ತು ಈ ದೇಶದ ರಾಮ ಸೇವಕರು ಅಥವಾ ಈ ದೇಶದ ಕೋಟ್ಯಂತರ ಜನ, ಬರೀ ಒಬ್ಬರಿಬ್ರು ಅಂತಲ್ಲ, ಇವತ್ತೇನು ಜೈಲಿಗೆ ಹಾಕಿದ್ದಾರಲ್ಲ ಅಥವಾ ಕರ್ಕೊಂಡು ಹೋಗಿ ಕೂರಿಸ್ಕೊಂಡಿದ್ದಾರಲ್ಲ ಅವರುಗಳು ಮಾತ್ರ ಅಲ್ಲ, ಕಳೆದ 500 ವರ್ಷಗಳಿಂದ ರಾಮನನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಆಯ್ತಲ್ಲ, ಅದು ಒಂದು ಮಂದಿರವನ್ನು ಉಳಿಸಿಕೊಳ್ಳೋ ಪ್ರಯತ್ನವಲ್ಲ, ಒಂದು ಮೂರ್ತಿಯನ್ನು ಉಳಿಸಿಕೊಳ್ಳೋ ಪ್ರಯತ್ನವಲ್ಲ. ಸಿದ್ದರಾಮಯ್ಯನವರ ಹೃದಯದಲ್ಲಿರುವ ರಾಮನನ್ನ, ಆಂಜನೇಯರ ಹೃದಯದಲ್ಲಿರುವ ರಾಮನನ್ನ, ನನ್ನ ಮತ್ತು ನಿಮ್ಮ ಹೃದಯದಲ್ಲಿರುವ ರಾಮನನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಆಗಿದ್ದು ಕರೆಕ್ಟ್ ಆಗಿದೆ. ಅವರು ಹೇಳ್ತಿರೋದು ರಾಮ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಇದೇ ಹಿಂದೂ ಧರ್ಮ, ಇದೇ ಹಿಂದೂ ತತ್ವ. ಈ ತತ್ವವನ್ನು ಅನುಸರಿಸಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಆದರ್ಶಪೂರ್ಣವಾಗಿರುವಂತಹ ರಾಮನನ್ನ ಅಲ್ಲಿ ಪ್ರತಿಷ್ಠಾಪಿಸಲಾಗ್ತಾ ಇರೋದು. ಅಂತ ಸಂದರ್ಭದಲ್ಲಿ ಇಂಥ ರಾಜಕೀಯ ದುರಂತ ಅಂತ ಅನಿಸುತ್ತೆ ನಂಗೆ. ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಟ್ಟಿಲ್ಲ, ಮತ್ತೆ ಅವರು ಹೀಗಾಗಿ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಡದೆ ಬಂದ್ರು ಬರ್ಬೋದು, ಎಲ್ರಿಗೂ ಆಹ್ವಾನ ಇನ್ನೂ ಬರ್ತಾನೆ ಇದೆ, ಬಂದ್ರು ಬರ್ಬೋದು. ಆದ್ರೆ ಕೊಡದೆ ಹೋದ್ರೆ ನಂಗೆ ಬಹಳ ಸಂತೋಷ ಇದೆ. ಇತ್ತೀಚೆಗೆ ಈ ರಾಮ ಟ್ರಸ್ಟ್ ನ, ಶ್ರೀರಾಮ ಸೇವಾ ಸಮಿತಿ ಆ ಟ್ರಸ್ಟ್ ನ ಯಾರಿದ್ದಾರೆ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಉದ್ಧವ್ ಠಾಕ್ರೆಗೂ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಯಾರು ರಾಮ ಭಕ್ತರೋ ಅವ್ರು ಮಾತ್ರ ಬನ್ನಿ ಅಂತ. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದ್ಸಲ ಈ ನಾಡಿನ ಜನ, ಹಿಂದೂಗಳು ಕೇಳಿಸ್ಕೊಳ್ಬೇಕು, ಕರ್ನಾಟಕದವರು ಈ ನಾಡಿನ ಜನ ಹೋಗಿ ನೀವು ಹನುಮ ಜಯಂತಿಗೆ ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಹನುಮ ಹುಟ್ಟಿ ಡೇಟ್ ಗೊತ್ತೇನಯ್ಯ ನಿನಗೆ ಅಂತ ಅತ್ಯಂತ ಕೇವಲವಾಗಿ ಕೊಂಡಿರುವಂತಹ ಪದಗಳನ್ನು ಕೇಳಿದ್ದೀವಿ. ರಾಮ ಮಂದಿರಕ್ಕೆ ದೇಣಿಗೆ ಕೊಡಿ ಅಂತ ಕೇಳಿದಾಗ ಡಿಸ್ಪ್ಯೂಟೆಡ್ ಲ್ಯಾಂಡ್, ಅದು ಯಾವಾಗ ದೇಣಿಗೆಯನ್ನ ಕೇಳಿದ್ದು ಕೋರ್ಟ್ 100% ಇದು ರಾಮ ಮಂದಿರಕ್ಕೆ ಅಂತ ಕೊಟ್ಟ ನಂತರವೇ ಅವರು ಹೇಳ್ತಾರೆ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದು, ಇದಕ್ಕೆ ನಾನು ದುಡ್ಡು ಕೊಡೋದಿಲ್ಲ, ನಾನು ಬೇರೆದಕ್ಕೆ ಬೇಕಿದ್ರೆ ದುಡ್ಡು ಕೊಡ್ತೀನಿ ಅಂತ ಅತ್ಯಂತ ಕೆಟ್ಟದಾಗಿ ಮಾತನಾಡಿದಾರಲ್ಲ ಸಿದ್ದರಾಮಯ್ಯನವರು. ಇವತ್ತವರು ನನಗೆ ಇನ್ವಿಟೇಷನ್ ಬೇಕು ಅಂತ ಕೇಳೋದು ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ನಿಮಗೆ ರಾಮನ ಮೇಲೆ ಶ್ರದ್ಧೆ ಇಲ್ಲ, ನಿಮಗೆ ಆಂಜನೇಯನ ಮೇಲೆ ಶ್ರದ್ಧೆ ಇಲ್ಲ, ನಿಮಗೆ ಹಿಂದೂಗಳ ಮೇಲೆ ಪ್ರೀತಿ ಇಲ್ಲ, ಅಕ್ಷರಶಃ ಮುಸಲ್ಮಾನರ
ಪಾದಾಭಿವಂದನಕ್ಕೆ ಸಿದ್ಧವಾಗಿರುವಂತ, ಅವರಿಗಾಗಿ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ನೀವು ಘೋಷಣೆ ಮಾಡಿ 1,000 ಕೋಟಿ ರೂಪಾಯಿ ಯೋಜನೆಗಳನ್ನು ಘೋಷಣೆ ಮಾಡಿರುವಂತ ನಿಮ್ಮಿಂದ ನಾವು ಹಿಂದೂಗಳಿಗೆ ಏನನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ? ಸಿದ್ದರಾಮಯ್ಯನವರು ಕರ್ನಾಟಕದ ಮುಸಲ್ಮಾನರ ಮುಖ್ಯಮಂತ್ರಿ ಅಲ್ಲ, ಕರ್ನಾಟಕದ ಎಲ್ಲರ ಮುಖ್ಯಮಂತ್ರಿ ಅನ್ನೋದನ್ನು ಗಮನದಲ್ಲಿಟ್ಟುಕೋಬೇಕು. ಆದ್ರೆ ಹಂಗಿದ್ದಾಗ್ಲೂ ಕೂಡ ರಾಮನನ್ನ ಅವಹೇಳನ ಮಾಡುವ, ಆಂಜನೇಯನನ್ನ ಕುರಿತು ತುಚ್ಛೀಕೃತ ಭಾಷೆಯಲ್ಲಿ ಮಾತನಾಡುವಂತ ಸಿದ್ದರಾಮಯ್ಯನವರಂತವರಿಗೆ ಅಕಸ್ಮಾತ್ ಇನ್ವಿಟೇಷನ್ ಕೊಡ್ಲಿಲ್ಲ ಅಂತಂದ್ರೆ, ಬಂದ್ರು ಬರ್ಬೋದು ಅಂತ ನಾನು ಈಗಲೂ ಹೇಳ್ತೀನಿ, ಅಕಸ್ಮಾತ್ ಕೊಡ್ಲಿಲ್ಲ ಅಂತಂದ್ರೆ ಬಹುಶಃ ಕರ್ನಾಟಕದ ಹಿಂದೂಗಳು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ನೀವು ರಾಮನನ್ನ ಭಕ್ತರಲ್ಲ, ರಾಮನನ್ನ ಕೆಟ್ಟದಾಗಿ ರಾಮನ ಕುರಿತಂತೆ ಮಾತನಾಡಿ ಹಿಂದೂಗಳ ಹೃದಯಕ್ಕೆ ಆಘಾತ ಮಾಡ್ತಾ ಇರೋದ್ರಿಂದ ಪದೇ ಪದೇ ಸಹಜವಾಗಿಯೇ ಬರದೇ ಇರಬಹುದು ಅಂತ ನನಗನ್ಸುತ್ತೆ. ಮತ್ತು 500 ವರ್ಷಗಳ ಈ ಐತಿಹಾಸಿಕ ಕ್ಷಣವನ್ನ ಸಂಭ್ರಮದಿಂದ ಕಣ್ಣಿಗೆ ತುಂಬಿಕೊಳ್ಳುವಂತ ಅವಕಾಶ ಕೆಲವರಿಗೆ ಮಾತ್ರ ಸಿಗುತ್ತೆ. ಅದು ಭಾಗ್ಯವಂತರಿಗೆ. ಅನೇಕರು ಅದನ್ನು ಕಣ್ ತುಂಬಿಸಿಕೊಳ್ಬೇಕು ಅಂತ ವರ್ಷಗಟ್ಟಲೆ ಕಾಯ್ತಾ ಇದ್ದಾರೆ. ಮೊದಲು ಅಂತವರಿಗೆ ಅವಕಾಶ ಸಿಗಲಿ, ಅದಾದ ನಂತರ ಬೇರೆಯವರಿಗೆ ಸಿಗೋದು ಒಳ್ಳೇದು ಅಂತ ಸಿದ್ದರಾಮಯ್ಯನವರಿಗೂ ಅನಿಸಿರ್ಬೋದು ಅಂತ ನನಗನ್ಸುತ್ತೆ. ಈಗ ಸರ್ಕಾರ ಉದ್ದೇಶಪೂರ್ವಕವಾಗಿ ಬಿಜೆಪಿ ಮತ್ತೆ ಕರಸೇವಕರನ್ನ ಟಾರ್ಗೆಟ್ ಮಾಡಿ ಇಂಥ ಕೇಸ್ಗಳನ್ನ ತೆಗೆದು ಕೆಲವು ಅಲೆ ಈಗ ಆಗ್ತಾ ಇದಾವೆ, ಕೇಸ್ಗಳು ಹಾಕೋ ಪ್ರಯತ್ನ ನಡೀತಾ ಇದೆ. ಏನ್ ಹೇಳ್ತೀವಿ? ಅಲ್ಲ, ಇದು ಅಬ್ಸಲ್ಯೂಟ್ಲಿ ರಾಜಕಾರಣವೇ. 32 ವರ್ಷಗಳ ಹಿಂದೆ ತರುಣನೊಬ್ಬ ರಾಮ ಮಂದಿರವನ್ನು ಉಳಿಸ್ಕೊಳ್ಬೇಕು ಅಂತ ನಡೆಸಿರುವಂತ ಪ್ರಯತ್ನಕ್ಕೆ ಇವತ್ತು ಅದನ್ನು ಹೊರಗೆ ತೆಗಿಬೇಕು ಅಂತ ಮಾಡ್ತಿದ್ದಾರಲ್ಲ, ಇದು ರಾಜಕಾರಣವೇ. ನನಗನ್ಸುತ್ತೆ ಹೇಗಾದ್ರೂ ಮಾಡಿ ರಾಮ ಮಂದಿರದ ಕುರಿತಂತೆ ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ಲಿಕ್ಕೆ ಬೇರೆ ದಾರಿ ಸಿಗದೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಅಂದ್ರೆ ಬಹುಶಃ ಕಾಂಗ್ರೆಸ್ನಲ್ಲಿರೋರಿಗೆ ವಯಸ್ಸಾಗಿದೆ, ಕಾಂಗ್ರೆಸ್ಸಿಗೂ ಒಂದು ವಯಸ್ಸಾಗಿದೆ, ಅದು ವಯಸ್ಸನ್ನು ದಾಟಿ ಹೋಗಿದೆ, ಇನ್ನು ಅಂತ್ಯ ಸಮೀಪಿಸ್ತಾ ಇದೆ. ಯಾಕೆ ಅಂತಂದ್ರೆ ಯಾರು ಈ ದೇಶದ ಪರಂಪರೆಯನ್ನು ಉಳಿಸಬೇಕು ಅಂತ ಪ್ರಯತ್ನ ಪಟ್ಟರೋ, ಯಾರು ಈ ದೇಶದ ಮರ್ಯಾದೆ, ಈ ದೇಶದ ಗೌರವವನ್ನು ಉಳಿಸಬೇಕು ಅಂತ ಪ್ರಾಣಾರ್ಪಣೆಗೆ ಸಿದ್ಧರಾಗಿದ್ರು, ಅಂತವ್ರನ್ನ 30 ವರ್ಷಗಳ ನಂತರ ವಿಚ್ ಹಂಟ್ ಮಾಡಿ ಅಟ್ಟಿಸ್ಕೊಂಡು ಹೋಗಿ ಎಳ್ಕೊಂಡು ಬರ್ತಾರೆ ಪೊಲೀಸರು ಅಂತಂದ್ರೆ ನನಗನ್ಸುತ್ತೆ ಇದು ಬಹಳ ದುರದೃಷ್ಟಕರ ಸಂಗತಿ, ದುರದೃಷ್ಟಕರ ಪರ್ವ. ಇದಕ್ಕೆ ಸೂಕ್ತವಾದ ಶಿಕ್ಷೆಯನ್ನ ಸರಿಯಾದ ಸಂದರ್ಭದಲ್ಲಿ ಅವರವರೇ ಅನುಭವಿಸ್ತಾರೆ ಅಂತ ನನಗನ್ಸುತ್ತೆ. ಅಂದ್ರೆ ಈಗ MP ಎಲೆಕ್ಷನ್ ಬರ್ತಾ ಇದೆ, ಎಲ್ಲೋ ಒಂದ್ ಕಡೆ ರಾಮ ಮಂದಿರ ಬಳಸ್ಕೊಂಡು ವೋಟ್ ಗಿಮಿಕ್ ನಡೀತಾ ಇದೆ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಾ ಇರ್ತವೆ. ಅಬ್ಸಲ್ಯೂಟ್ಲಿ ನನಗೆ ಬಹಳ ಆಶ್ಚರ್ಯ ಅನ್ಸುತ್ತೆ. ಕಾಂಗ್ರೆಸ್ ಅವರು ರಾಮ ಮಂದಿರವನ್ನ ಬಿಜೆಪಿ ಯಾಕೆ ಕ್ರೆಡಿಟ್ ತಗೊಳತ್ತೆ ಅಂತ ಕೇಳುವಾಗಲೆಲ್ಲ ನಂಗೆ ನಗು ಬರುತ್ತೆ. ಇವತ್ತೇನಾದ್ರೂ ಕಾಂಗ್ರೆಸ್ಸಿಗರು ಇದನ್ನು ನೋಡ್ತಾ ಇದ್ರೆ ನಿಮ್ಮ ಮುಖವನ್ನೊಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳಿ. ರಾಮ ಮಂದಿರ ಅನ್ನೋದು ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದಲ್ಲಿ ಅಲ್ಲ, ಅದು ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು. ರಾಮ ಮಂದಿರಕ್ಕಾಗಿ ತಮ್ಮ ಸರ್ಕಾರವನ್ನ ಕಲ್ಯಾಣ ಸಿಂಗ್ರು ತ್ಯಾಗ ಮಾಡಿಬಿಟ್ರಲ್ಲ, ಈ ಕಷ್ಟಪಟ್ಟು ಗೆದ್ದಿದ್ದ ಒಂದು ಸರ್ಕಾರವನ್ನೇ ತ್ಯಾಗ ಮಾಡಿದ್ರಲ್ಲ, ಅದು ಕಾಂಗ್ರೆಸ್ಸಿನ ಸರ್ಕಾರ ಅಲ್ಲ, ಅದು ಬಿಜೆಪಿಯ ಸರ್ಕಾರ. ರಾಮ ಮಂದಿರಕ್ಕೋಸ್ಕರ ಹೋರಾಟ ನಡೆಯುವಾಗ ಅದಕ್ಕೆ ಬೇಕಾಗಿರುವಂತ ಎಲ್ಲ ಡಾಕ್ಯುಮೆಂಟ್ಗಳನ್ನ ಯಾರ್ಯಾರು ಪ್ರೊಡ್ಯೂಸ್ ಮಾಡಿದ್ರೋ ಅವ್ರ ಹಿಂದೆ ಬಲವಾಗಿ ನಿಂತಿದ್ದು ಬಿಜೆಪಿ ಸರ್ಕಾರ, ಕಾಂಗ್ರೆಸ್ನವರು ಅಲ್ಲ. ರಾಮ ಮಂದಿರಕ್ಕೋಸ್ಕರ ರಥಯಾತ್ರೆ ಮಾಡಿದ್ದು ಬಿಜೆಪಿಯವರೇ ಹೊರತು ಕಾಂಗ್ರೆಸ್ಸಿಗರು ಅಲ್ಲ. ಕೊನೆಗೆ ರಾಮ ಮಂದಿರಕ್ಕೋಸ್ಕರ ಬಿಜೆಪಿ ಇಷ್ಟು ದೊಡ್ಡದಾಗಿ ಹೋರಾಟ ಮಾಡ್ತಾ ಇರುವಾಗ ಕಾಂಗ್ರೆಸ್ನವರು ಕಪಿಲ್ ಸಿಬಲ್, ಕಾಂಗ್ರೆಸ್ಸಿನ ಒಬ್ಬ ಲೀಡರ್, ಒಬ್ಬ ಲಾಯರ್, ಅಡ್ವೊಕೇಟ್, ಆತನ ನೇತೃತ್ವದಲ್ಲಿ 26 ಜನ ಸೇರಿಕೊಂಡು ರಾಮ ಮಂದಿರ ಆಗಬಾರದು ಅನ್ನುವಂತ ಹೋರಾಟವನ್ನು ಮಾಡಿದ್ರು. ಅದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅನ್ನೋದನ್ನ ನೆನ್ಪಿಟ್ಕೋಬೇಕು. ರಾಮ ಮಂದಿರ ವಿರೋಧಕ್ಕೆ ಕೊನೆ ಕಪಿಲ್ ಸಿಬಲ್ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ರಾಮ ಮಂದಿರದ ವರ್ಡಿಕ್ಟ್ ಅನ್ನ ಈಗ ಕೊಡಬೇಡಿ, ಎಲೆಕ್ಷನ್ಗೆ ಹೊಡೆತ ಆಗುತ್ತೆ ಅಂತ 2019 ಗಿಂತ ಮುಂಚೆ ವರ್ಡಿಕ್ಟ್ ಕೊಡ್ಲಿಕ್ಕೆ ಬಿಡ್ಲಿಲ್ಲ. ಅಂತ ಸಂದರ್ಭದಲ್ಲಿ ರಾಮ ಮಂದಿರದ ಈ ವಿಚಾರಣೆ ಬೇಗ ನಡೀಲಿ ಅನ್ನೋ ಕಾರಣಕ್ಕೆ 1.5 ಲಕ್ಷಕ್ಕೂ ಹೆಚ್ಚು ದಸ್ತಾವೇಜುಗಳನ್ನ ಸಂಸ್ಕೃತದಿಂದ, ಪಾರ್ಸಿಯಿಂದ, ಹಿಂದಿಯಿಂದ, ಬೇರೆ ಬೇರೆ ಭಾಷೆಗಳಿಂದ ಅದನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿಸಿಕೊಟ್ಟಿದ್ದು ಯೋಗಿ ಆದಿತ್ಯನಾಥರ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಯೋಚನೆ ಮಾಡಿ, ಎಲ್ಲವನ್ನೂ ಬಿಜೆಪಿ ಮಾಡಿರುವಾಗ ಈ ಕಾಂಗ್ರೆಸ್ಸಿಗರು ಇದು ತಮಗೆ ಕ್ರೆಡಿಟ್ ಬೇಕು ಅಂತ ಹೆಂಗ್ ಕೇಳ್ತಾರೆ? ಇಷ್ಟಕ್ಕೂ ಈಗ ಕಾಂಗ್ರೆಸ್ಸಿಗೆ ತಾಕತ್ತೇ ಇದ್ರೆ, ಕ್ರೆಡಿಟೇ ಬೇಕು ಅಂತಾದ್ರೆ ನೀವು ಕಾಶಿಯ ಮಸೀದಿನ ಬಿಡಿಸ್ಕೊಡ್ರಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡ್ರಲ್ಲ. ನಿಮಗೆ ತಾಕತ್ತೇ ಇರೋದಾದ್ರೆ ಮಥುರಾದ ಕೃಷ್ಣನ ಮಂದಿರವನ್ನ ಬಿಡಿಸ್ಕೊಡ್ರಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡ್ರಲ್ಲ. ನಿಮಗೆ ಕ್ರೆಡಿಟೇ ಬೇಕು ಅನ್ನೋದಾದ್ರೆ ನಮ್ಮ ಶ್ರೀರಂಗಪಟ್ಟಣದ ಹಿಂದೂ ಮಂದಿರವನ್ನ, ಯಾವುದು ಮಸೀದಿ ಆಗಿದೆಯೋ ಅದನ್ನು ಬಿಡಿಸ್ಕೊಡ್ರಲ್ಲ, ಅದನ್ನ ಯಾಕೆ ಇಟ್ಕೊಂಡಿದ್ದೀರಾ? ಅಂದ್ರೆ ನಿಮಗೆ ಕ್ರೆಡಿಟ್ ಯಾರು ಹೋರಾಟ ಮಾಡ್ತಾರೋ, ಅವರು ಅದ್ರ ಪರವಾಗಿ ನಿಂತ್ಕೊಂಡು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೋ ಅಂತವರಿಗೆ ಕ್ರೆಡಿಟ್ ಬೇಡ, ಕೂತ್ಕೊಂಡು ಮಲಾಯಿತಿಯಿಂದ ನಿಮಗೆ ಕ್ರೆಡಿಟ್ ಬೇಕು ಅಂತ ಹೇಳ್ತೀರಾ. ಇದು ಕಾಂಗ್ರೆಸ್ಸಿಗರ ದುರ್ದೈವ ಅಂತ ನನಗನ್ಸುತ್ತೆ. ಈಗ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿದ್ದಾರೆ, ಮತ್ತೆ ಇತರರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನೆ ಆಗ್ತಾ ಇದೆ ಸ್ಟೇಷನ್ ಬಳಿ. ಕರವೇ ಕಾರ್ಯಕರ್ತರಾಗಿರ್ಬೋದು, ಮತ್ತೆ ಬಿಜೆಪಿ ಕಾರ್ಯಕರ್ತರು, ಕರಸೇವಕರು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೆ ಈಗ ಮತ್ತೆ ಅರೆಸ್ಟ್, ವಿಶೇಷ ತಂಡ ಮಾಡಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇವ್ರನ್ನ ಮತ್ತೆ ಅರೆಸ್ಟ್ ಮಾಡಿದ್ದೆ ಆದರೆ ನಿಮ್ಮ ಹೋರಾಟ ಯಾವ ರೀತಿ? ಅಬ್ಸಲ್ಯೂಟ್ಲಿ ಇವ್ರು ಅರೆಸ್ಟ್ ಮಾಡ್ಲಿ ಅಂತ ಕಾಯ್ತಿದೀವಿ ನಾವು.
ನಮಗೆ ಸಮಾಜಕ್ಕೆ ಗೊತ್ತಾಗುತ್ತೆ ಇವ್ರ ಯೋಗ್ಯತೆ ಏನು ಅಂತ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಮುಸ್ಲಿಂ ಪಾರ್ಟಿ ಅನ್ನೋದು ಸಮಾಜಕ್ಕೆ ಅರಿವಾಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ನಾನು ಭಾವಿಸ್ತೀನಿ. ಇದು ಮೊದಲನೇದು. ಇನ್ನು ಎರಡನೇದು, ಊರೂರುಗಳಲ್ಲೂ ಕೂಡ ನಾವುಗಳು ಎಲ್ಲೆಲ್ಲಿ ಈ ಹಿಂದೆಯೂ ಕರಸೇವಕರನ್ನ ಕರೆದು ಅಭಿನಂದಿಸಿದ, ಅವರಿಗೆ ಗೌರವ ಸಲ್ಲಿಸಿದ ಉದಾಹರಣೆಗಳು ನಾವೇ ಮಾಡಿದ್ದೀವಿ. ನಮ್ಮದೇ ಸಂಘಟನೆ ಯುವ ಬ್ರಿಗೇಡ್ನ ಮೂಲಕ ಮಾಡಿದ್ದೀವಿ. ಈ ಬಾರಿ ನಮೋ ಬ್ರಿಗೇಡ್ನ ಮೂಲಕ ಅಷ್ಟೇ ಅಲ್ಲದೆ ನಾನು ಸಮಾಜದ ಪ್ರತಿಯೊಬ್ಬರಿಗೂ ಕೇಳಿಕೊಳ್ತೀನಿ, ನಿಮ್ಮ ಊರಿನಲ್ಲಿ ಯಾರ್ಯಾರು ಕರಸೇವಕರಿದ್ದಾರೋ ದಯಮಾಡಿ ಅವರನ್ನ ಕರ್ಕೊಂಡು ಬನ್ನಿ, ಅವರಿಗಾಗಿ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಡಿ, ಅವ್ರಿಗೆ ಸನ್ಮಾನ, ಅವ್ರಿಗೆ ಗೌರವವನ್ನು ಕೊಡಿ. ಅಫ್ಕೋರ್ಸ್ ಈಗ ಅದಕ್ಕೆ ಶಿಲಾನ್ಯಾಸ ಮಾಡಿದ್ದು, ಉದ್ಘಾಟನೆಗೆ ಹೋಗ್ತಿರೋದು ನರೇಂದ್ರ ಮೋದಿ ಅವರು ಇರಬಹುದು, ಯೋಗಿ ಆದಿತ್ಯನಾಥ್ ಇರಬಹುದು, ತುಂಬಾ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅವರು. ಆದರೆ ಇದಕ್ಕೊಂದು ದಿಕ್ಕು ದೆಸೆಯನ್ನು ಕೊಡಲಿಕ್ಕೆ ಪ್ರಾಣದ ಹಂಗನ್ನು ತೆರೆದು ಹೋರಾಟ ಮಾಡಿದ್ದು ನಮ್ಮ ಹಿಂದೂ ಬಂಧುಗಳು, ಹಳ್ಳಿಯಲ್ಲಿರುವಂತಹ ಆ ಕರಸೇವಕರು. ಅವ್ರನ್ನ ಕರ್ಕೊಂಡು ಬನ್ನಿ, ವೇದಿಕೆ ಮೇಲೆ ಕೂರಿಸಿ, ಅವರು ಕಂಡ ಕನಸು ಇವತ್ತು ಏನು ರಾಮ ಮಂದಿರದ ರೂಪದಲ್ಲಿ ನಿರ್ಮಾಣವಾಗ್ತಾ ಇದೆಯೋ ಅದನ್ನ ನಾವಿವತ್ತು ತುಂಬಾ ಸುಂದರವಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಂಗೆ ಬಹಳ ಆಸೆ ಇರೋದು, ಊರೂರಲ್ಲೂ ಇರುವಂತಹ ಈ ಕರಸೇವಕರಿಗೆ ಸನ್ಮಾನ ಆಗಬೇಕು ಅಂತ ನಾನು ಎಲ್ಲ ಸಂಘಟನೆಗಳನ್ನು ಕೇಳ್ಕೊಳ್ತೀನಿ. ನಾವು ಕೂಡ ಬೀದಿಗಿಳಿದು ಇಂಥವ್ರನ್ನ ಕರೆದು ಸನ್ಮಾನ ಮಾಡ್ತೀವಿ. ಯಾರ್ಯಾರನ್ನ ಬಂಧಿಸುವ ತಾಕತ್ತಿದೆಯೋ ಸರ್ಕಾರಕ್ಕೆ ಒಂದು ಚಾಲೆಂಜ್ ಕೊಡ್ತೀವಿ, ಇಂಥವ್ರನ್ನೆಲ್ಲ ಬಂಧಿಸಿ ಉಳಿದಿದ್ದನ್ನ ನಾವು ಹೋರಾಟದ ಮೂಲಕ ದಕ್ಕಿಸಿಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೂ ಕೂಡ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ. ಈಗ ಹೋಮ್ ಮಿನಿಸ್ಟರ್ ಕೆಲವು ಕಡೆ ಹೋಗಿ ಬರ್ತಾ ಇದ್ದಾರೆ, ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ರಿವ್ಯೂ ಮೀಟಿಂಗ್ ಆದ್ಮೇಲೆ ಈ ಕೇಸ್ಗಳೆಲ್ಲ ಹೊರಗಡೆ ಬರ್ತಾ ಇದೆ. ಪರಮೇಶ್ವರ್ ಎಲ್ಲೆಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಾರೆ, ಆ ನಂತರ ಈ ಕೇಸ್ಗಳು ಹೊರಗಡೆ ಬರ್ತಾ ಇದೆ. ಅಲ್ಲ, ಅವರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಇನ್ನು ಮುಂದೆ ಹಿಂದೂ ವಿಚಾರವಾಗಿ ಹೋರಾಟ ಮಾಡುವವರಿಗೆ 30 ವರ್ಷ ಆದ್ರೂ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ ಅಂತ ಹೇಳುವಂತ ಒಂದು ಚಿಂತನೆ ಅವ್ರದ್ದು ನಡೆದಿದೆ. ಒಂದು ಕಡೆ ನರೇಂದ್ರ ಮೋದಿ ಅವರ ಸರ್ಕಾರ 350 ಕೋಟಿ ತರದ ದುಡ್ಡು ಸಿಗುವಂತ ಕಾಂಗ್ರೆಸ್ಸಿಗರನ್ನ ಹಿಡಿದು ಒಳಗ್ ಕಳಿಸ್ತಾ ಇದ್ರೆ, ಇವರು ಧರ್ಮಕ್ಕೋಸ್ಕರ ಹೋರಾಟ ಮಾಡುವಂತ, ರಾಮ ಮಂದಿರಕ್ಕೋಸ್ಕರ ಹೋರಾಟ ಮಾಡಿದವನ್ನ ಜೈಲಿಗೆ ಕಳಿಸ್ತಿದ್ದಾರೆ. ಇದು ಪ್ರಯಾರಿಟಿ ಅವ್ರದ್ದು ಏನು ಅಂತ ಗೊತ್ತಾಗುತ್ತೆ. ನರೇಂದ್ರ ಮೋದಿ ಅವರ ಪ್ರಯಾರಿಟಿ ಭ್ರಷ್ಟತನ ನಿರ್ಮೂಲನ ಮಾಡಬೇಕು ಅಂತ ಆದ್ರೆ, ಇವರ ಪ್ರಯಾರಿಟಿ, ಕಾಂಗ್ರೆಸ್ಸಿಗರ ಪ್ರಯಾರಿಟಿ ಹಿಂದೂ ಧರ್ಮವನ್ನ ನಿರ್ಮೂಲನೆ ಮಾಡಬೇಕು ಅಂತ ಅವರು ಇಂಡಿಯಾ ಅಲಯನ್ಸ್ ಅವರದನ್ನು ಹೇಳ್ತಿದ್ದಾರೆ. ನನ್ಗನ್ಸುತ್ತೆ ಅದರದೇ ಮುಂದುವರಿದ ಭಾಗ ಇವರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇದು ಹಿಂದೂ ವಿರೋಧಿ ಸರ್ಕಾರ. ಅಬ್ಸಲ್ಯೂಟ್ಲಿ ಹಿಂದೂ ವಿರೋಧಿ ಸರ್ಕಾರ ಅಂದ್ರೆ ತುಂಬಾ ಕಡಿಮೆ ಆಯ್ತು. ಇದು ಮುಸ್ಲಿಂ ಸರ್ಕಾರ. ಕಾಂಗ್ರೆಸ್ ಗವರ್ಮೆಂಟ್ ಕರ್ನಾಟಕದಲ್ಲಿ ಏನಿದೆಯೋ ಅದು ಮುಸಲ್ಮಾನರ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ಅದು ಇಡೀ ದೇಶದಲ್ಲಿ ಮುಸ್ಲಿಂ ಪಾರ್ಟಿ ಆಗಿದೆ. ಇನ್ಮುಂದೆ ಮುಸ್ಲಿಮರಿಗೆ ಅಕ್ಬರುದ್ದೀನ್ ಓವೈಸಿ, ಅಸಾದುದ್ದೀನ್ ಓವೈಸಿ ಬೇಕಾಗಿಲ್ಲ ತಮ್ಮ ಪರವಾಗಿ ಹೋರಾಟ ಮಾಡಲಿಕ್ಕೆ. ಇನ್ಮುಂದೆ ಮುಸಲ್ಮಾನರಿಗೆ ಸಿದ್ದರಾಮಯ್ಯನಂತವ್ರು ಇರೋದ್ರಿಂದ ಇದು ಮುಸ್ಲಿಂ ಪಾರ್ಟಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಇದಿಷ್ಟು ಚಿಂತಕರು ಮತ್ತೆ ವಾಗ್ಮಿಗಳಾಗಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೇಲೆ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.